ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳ ವಿಜ್ಞಾನದ ಆಫ್ರಿಕಾ ಕೇಂದ್ರೀಯ ಭೂಖಂಡ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳು, ನದಿಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ವ್ಯವಸಾಯ, ಕೈಗಾರಿಕೆಗಳು ಹೀಗೆ ಇವುಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಹಿಂದಿನ ತರಗತಿಯಲ್ಲಿ ನಾವು ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ನದಿಗಳು, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ತಿಳಿದುಕೊಳ್ಳೋಣ. ಮಾನವನು ಎಲ್ಲಿ ನೆಲೆ ನಿಂತು ತನ್ನ ಬದುಕನ್ನು ಕಟ್ಟಿಕೊಂಡನು? ನದಿ ಬಯಲುಗಳಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡನು. ಈ ರೀತಿಯ ವಿಶಿಷ್ಟ ಪ್ರಾಣಿಗಳು, ಕಾಡುಗಳು ಯಾವ ಖಂಡದಲ್ಲಿ ಕಂಡು ಬರುತ್ತವೆ? ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಇದು ನೈಲ್ ನದಿಯಾಗಿದ್ದು ಆಫ್ರಿಕಾ ಖಂಡದಲ್ಲಿ ಹರಿಯುವ ಉದ್ದನೆಯ ನದಿಯಾಗಿದೆ. ಇಂದು ನಾವು ಆಫ್ರಿಕಾದಲ್ಲಿ ಹರಿಯುವ ನದಿಗಳು, ಸಸ್ಯವರ್ಗ, ಪ್ರಾಣಿ ಸಂಪತ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ಆಫ್ರಿಕಾದ ನದಿಗಳು: ನೈಲ್ ನದಿ. ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಇದು 6650 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ವಿಕ್ಟೋರಿಯಾ ಸರೋವರದಲ್ಲಿ ಉಗಮಗೊಂಡು ಮರುಭೂಮಿಯ ಗುಂಟ ಉತ್ತರಾಭಿಮುಖವಾಗಿ ಹರಿದು ಮೆಡಿಟೇರಿಯನ್ ಸಮುದ್ರದಲ್ಲಿ ಸಂಗಮಗೊಳ್ಳುತ್ತದೆ. ನೈಲ್ ನದಿಯ ಬಯಲು ಅತ್ಯಂತ ಫಲವತ್ತಾಗಿದ್ದು ಸಹಸ್ರಾರು ಜನರ ಬದುಕಿಗೆ ನೆರವಾಗಿದೆ. ಈ ನದಿಗೆ ನಿರ್ಮಿಸಿರುವ ಅಣೆಕಟ್ಟುಗಳಲ್ಲಿ ಅಸ್ವಾನ್ ಅಣೆಕಟ್ಟು ದೊಡ್ಡದು. ಆಫ್ರಿಕಾದ ನದಿಗಳು: ಕಾಂಗೋ ನದಿ. ಕಾಂಗೋ ಅಥವಾ ಜೈರೆ ಎರಡನೆಯ ಉದ್ದವಾದ ನದಿ. ಉಗಮ ಸ್ಥಾನದಲ್ಲಿ ಈ ನದಿಯನ್ನು ಲುಆಪುಲಾ ಎಂದು ಮತ್ತು ಉಳಿದ ಎಲ್ಲ ಕಡೆಗೆ ಲುಆಲಾಬಾ ಎಂದು ಕರೆಯುತ್ತಾರೆ. ಕಾಂಗೋ ನದಿಯು ಸಮಭಾಜಕ ವೃತ್ತಕ್ಕೆ ಸಮೀಪದಲ್ಲಿ ಉಗಮ ಹೊಂದಿ ಮೊದಲು ಉತ್ತರಕ್ಕೆ ಅನಂತರ ನೈಋತ್ಯಕ್ಕೆ 4640 ಕಿಲೋಮೀಟರ್ ದೂರ ಹರಿಯುತ್ತಾ ಅಟ್ಲಾಂಟಿಕ್ ಸಾಗರ ಸೇರುತ್ತದೆ. ಇದು ಪ್ರಸಿದ್ಧ ಲಿವಿಂಗ್ಸ್ಟನ್ ಜಲಪಾತವನ್ನು ನಿರ್ಮಿಸಿದೆ. ನೈಜರ್ ನದಿ, ಜಾಂಬೇಜಿ ನದಿ. ಜಾಂಬೇಜಿ ನದಿಯು ವಿಕ್ಟೋರಿಯಾ ಜಲಪಾತವನ್ನು ಸೃಷ್ಟಿಸಿದೆ. ಈ ನದಿಯು ಆಳವಾದ ಕಂದರಗಳ ಮುಖಾಂತರ ಹರಿದು ಕರಿಬ್ ಕಂದರ ಸೃಷ್ಟಿಸಿದೆ. ವಾಯುಗುಣ: ಸಮಭಾಜಕ ವೃತ್ತದ ಬಳಿ ಮಳೆಯು ಹೆಚ್ಚಾಗಿರುತ್ತದೆ. ಈ ಪ್ರದೇಶದಲ್ಲಿ ವಾರ್ಷಿಕ ಸರಾಸರಿ ಮಳೆಯು 200 ಸೆಂಟಿಮೀಟರ್ ಆಗಿರುತ್ತದೆ ಮತ್ತು ಸಮಭಾಜಕ ವೃತ್ತದಿಂದ ದೂರ ಹೋದಂತೆ ಮಳೆ ಕಡಿಮೆಯಾಗುತ್ತದೆ. ಸಹರಾ, ಕಲಹರಿ ಮತ್ತು ನಮೀಬಿಯಾ ಪ್ರದೇಶಗಳಲ್ಲಿ ಮಳೆ ಕೇವಲ 15 ಸೆಂಟಿಮೀಟರ್ ಆಗಿರುತ್ತದೆ. 1016 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯನ್ನು ಪಡೆಯುತ್ತದೆ. ವಾಯುಗುಣದ ವಲಯಗಳು: ಸಮಭಾಜಕ ವೃತ್ತದ ತೇವು ಪ್ರದೇಶ, ಸವನ್ನಾ ಮಾದರಿ ಪ್ರದೇಶ, ಉಷ್ಣವಲಯದ ಮರುಭೂಮಿ ಪ್ರದೇಶ, ಮೆಡಿಟೇರಿಯನ್ ಪ್ರದೇಶ, ಸಮಶೀತೋಷ್ಣ ಹುಲ್ಲುಗಾವಲು ಪ್ರದೇಶ, ಎತ್ತರವುಳ್ಳ ಪ್ರದೇಶ, ಆರ್ದ್ರ ಉಪ ಉಷ್ಣವಲಯ, ಶುಷ್ಕ ಚಳಿಗಾಲುಳ್ಳ ಉಪ ಉಷ್ಣವಲಯ, ಸ್ವಾಭಾವಿಕ ಸಸ್ಯವರ್ಗ. ಆಫ್ರಿಕಾದ ಸ್ವಾಭಾವಿಕ ಸಸ್ಯವರ್ಗದಲ್ಲಿ
ವೈವಿಧ್ಯವಿದೆ. ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಮೇಲೆ ವಾಯುಗುಣ, ಮಣ್ಣು, ಮೇಲ್ಮೈ ಲಕ್ಷಣಗಳು ಮತ್ತು ಮಾನವನ ಪ್ರವೇಶಗಳ ಪರಸ್ಪರ ಪೂರಕ ಪ್ರಭಾವ ನೇರವಾಗಿ ಕಂಡುಬರುತ್ತದೆ. ಪ್ರಮುಖ ಸಸ್ಯವರ್ಗಗಳೆಂದರೆ ಸಮಭಾಜಕ ವೃತ್ತದ ಅರಣ್ಯ, ಮಾನ್ಸೂನ್ ಅರಣ್ಯ, ಸವನ್ನಾ ಹುಲ್ಲುಗಾವಲು, ವೆಲ್ಡ್ ಹುಲ್ಲುಗಾವಲು, ಮೆಡಿಟೇರಿಯನ್ ಅರಣ್ಯ, ಪರ್ವತ ಸಸ್ಯವರ್ಗ, ಮರುಭೂಮಿ ಸಸ್ಯವರ್ಗ. ರಬ್ಬರ್, ಬೀಟೆ, ಎಬೋನಿ, ಸಿಂಕೋನ್, ತೇಗ, ತಾಳೆ, ಕರಿಮರ ಮುಂತಾದ ಮರಗಳು ಬೆಳೆಯುತ್ತವೆ. ಮ್ಯಾಂಗ್ರೋವ್ ಸಸ್ಯಗಳು ಕೂಡ ಸಮುದ್ರದ ಅಳಿವೆಗಳ ಜವುಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ, ಬೆಳೆಯುತ್ತವೆ. ಸಮಭಾಜಕ ವೃತ್ತದ ಕಾಡುಗಳಿಂದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಅಥವಾ ದಕ್ಷಿಣ ಪ್ರದೇಶದಲ್ಲಿ ಜಾಲಿ ಮತ್ತು ಬೇ ಅಬ್ಯಾಬ್ ಮರಗಳಿಂದ ಆವೃತವಾದ ಸವನ್ನಾ ಕಾಡುಗಳು ಇವೆ. ಪ್ರಾಣಿ ಸಂಪತ್ತು. ಚಿಂಪಾಂಜಿ, ವಿವಿಧ ಬಗೆಯ ಮಂಗಗಳು, ಗೋರಿಲ್ಲಾ, ಕಾಡೆಮ್ಮೆ, ಚಿರತೆ ಹಾಗೂ ಇತರೆ ಗೊರಸುಳ್ಳ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. ಮೊಸಳೆಗಳು ಮತ್ತು ನೀರಾನೆಗಳು ನದಿಗಳು ಮತ್ತು ಜಲಾವೃತ ಜೌಗು ಪ್ರದೇಶದಲ್ಲಿ ಕಂಡುಬರುತ್ತವೆ. ಉಷ್ಟ್ರಪಕ್ಷಿ, ಗರುಡ, ಮಿಂಚುಳ್ಳಿ ಪ್ರಮುಖ ಪಕ್ಷಿಗಳು. ಎಷ್ಟೊಂದು ವಿಧದ ಪ್ರಾಣಿಗಳ ಚಿತ್ರಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಬರ್ಡ್ಸ್, ಪಕ್ಷಿಗಳ ಚಿತ್ರವನ್ನು ಗಮನಿಸಬಹುದು. ಒಟ್ಟಾರೆಯಾಗಿ ಈ ಪಾಠದಲ್ಲಿ ಕಂಡುಬರುವ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ನೈಲ್ ನದಿಯು ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಇದು 6650 ಕಿಲೋಮೀಟರ್ ಹರಿಯುತ್ತದೆ. ಕಾಂಗೋ ಅಥವಾ ಜೈರೆ ಎರಡನೇ ಉದ್ದವಾದ ನದಿ. ಇದು ಪ್ರಸಿದ್ಧ ಲಿವಿಂಗ್ಸ್ಟನ್ ಜಲಪಾತವನ್ನು ನಿರ್ಮಿಸಿದೆ. ಜಾಂಬೇಜಿ ನದಿಯು ವಿಕ್ಟೋರಿಯಾ ಜಲಪಾತವನ್ನು ಸೃಷ್ಟಿಸಿದೆ. ಈ ನದಿಯು ಆಳವಾದ ಕಂದರಗಳ ಮುಖಾಂತರ ಹರಿದು ಕರಿಬು ಕಂದರ ಸೃಷ್ಟಿಸಿದೆ. ಈ ಖಂಡದ ಸಹರಾ, ಕಲಹರಿ ಮತ್ತು ನಮೀಬಿಯಾ ಪ್ರದೇಶದಲ್ಲಿ ಮಳೆ ಕೇವಲ 15 ಸೆಂಟಿಮೀಟರ್ ಆಗಿರುತ್ತದೆ. 1016 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯನ್ನು ಪಡೆಯುತ್ತದೆ. ಸಹರಾ ಮರುಭೂಮಿಯು ಆಫ್ರಿಕಾದ ಉತ್ತರ ಭಾಗವನ್ನು ಆವರಿಸಿದ್ದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಮರುಭೂಮಿಯಾಗಿದೆ. ಚಿಂಪಾಂಜಿ, ವಿವಿಧ ಬಗೆಯ ಮಂಗಗಳು, ಗೋರಿಲ್ಲಾ, ಕಾಡೆಮ್ಮೆ, ಚಿರತೆ ಹಾಗೂ ಇತರೆ ಗೊರಸುಳ್ಳ ಪ್ರಾಣಿಗಳು ಇಲ್ಲಿ ಕಂಡು ಬರುತ್ತವೆ. ಮೊಸಳೆಗಳು ಮತ್ತು ನೀರಾನೆಗಳು ಇಲ್ಲಿ ಪ್ರಮುಖ ಪ್ರಾಣಿಗಳು. ಬಿಟ್ಟ ಸ್ಥಳ ತುಂಬಿರಿ. ಜಗತ್ತಿನ ಅತ್ಯಂತ ಉದ್ದವಾದ ನದಿ. ಜಾಂಬೇಜಿ ನದಿಯು ಸೃಷ್ಟಿಸಿದ ಜಲಪಾತ. ಆಫ್ರಿಕಾದ ಪ್ರಮುಖ ಹುಲ್ಲುಗಾವಲು. ಆಫ್ರಿಕಾದ ಮರುಭೂಮಿಯ ಹೆಸರು. ಈ 4 ಬಿಟ್ಟ ಸ್ಥಳಗಳಿಗೆ ಉತ್ತರಗಳನ್ನು ನೋಡೋಣ. ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ನದಿ. ಜಾಂಬೇಜಿ ನದಿಯು ಸೃಷ್ಟಿಸಿದ ಜಲಪಾತ ವಿಕ್ಟೋರಿಯಾ ಜಲಪಾತ. ಆಫ್ರಿಕಾದ ಪ್ರಮುಖ ಹುಲ್ಲುಗಾವಲು ಸವನ್ನಾ. ಆಫ್ರಿಕಾದ ಮರುಭೂಮಿಯ ಹೆಸರು ಸಹರಾ ಮರುಭೂಮಿ. ಆಫ್ರಿಕಾ ನಕಾಶೆಯಲ್ಲಿ ಸಹರಾ ಮರುಭೂಮಿ, ನೈಲ್ ನದಿ, ಸುಯೆಜ್ ಮಹಾಸೀಳು, ಕಾಂಗೋ ನದಿ, ಸಮಭಾಜಕ ವೃತ್ತ, ಅಟ್ಲಾಂಟಿಕ್ ಮಹಾಸಾಗರ ಗುರುತಿಸಿ. ಸಹರಾ ಮರುಭೂಮಿ,
ನೈಲ್ ನದಿ, ಸುಯೆಜ್ ಮಹಾಸೀಳು, ಕಾಂಗೋ ನದಿ, ಸಮಭಾಜಕ ವೃತ್ತ, ಅಟ್ಲಾಂಟಿಕ್ ಮಹಾಸಾಗರ.